ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ. ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ. ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ.
ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ. ಇನ್ನು ನಿನ್ನೆಯಷ್ಟೇ ಸರ್ಕಾರ ಮತ್ತೆ ದರ ಏರಿಸಿ ಬಿಸಿ ಕೊಟ್ಟಿರುವಂತದ್ದು ಹಾಲಿನ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಪರಿಣಾಮ ಕಾಫಿ ಟೀ ಪ್ರಿಯರಿಗೂ ಕೂಡ ಈಗ ಶಾಕ್. ಕಾಫಿ ಟೀ ದರದಲ್ಲಿ 2 ರಿಂದ 3 ರೂಪಾಯಿ ಏರಿಕೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಲು ದರ ಏರಿಕೆ ಆಗಿದೆ, ನಮಗೂ ನಷ್ಟ ಆಗುತ್ತೆ. ಏಪ್ರಿಲ್ 1ರಿಂದ ನಾವು ಕೂಡ ಹೊಸ ದರ ಜಾರಿಗೆ ತರ್ತೀವಿ. ಹೋಟೆಲ್ನ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಪ್ರತಿ ಟೀ ಕಾಫಿ, ಒಂದು ಟೀ ಒಂದು ಕಾಫಿಗೆ 2 ರಿಂದ 3 ರೂಪಾಯಿ ಜಾಸ್ತಿ ಆಗ್ಲಿಕ್ಕಿದೆ. ನೋಡಿ, ಅವರು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. ಇವರು ಪ್ರತಿ ಒಂದು ಟೀಗೆ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಏನು ಒಂದು ಟೀಗೆ 1 ಲೀಟರ್ ಹಾಲು ಹಾಕ್ತಾರೆ ಇವರು? ಈ ರೀತಿಯ ಪ್ರಶ್ನೆಗಳನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ. ಅಂತ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು. ಆದರೆ ಬಹಳಷ್ಟು ಹೋಟೆಲ್ಗಳಿಗೆ 2 ರಿಂದ 3 ರೂಪಾಯಿ ಕಾಫಿ ಪುಡಿ ಬೆಲೆ, ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ. ಇದು ಯಾವಾಗ ಹಾಲಿನ ಬೆಲೆ ಯಾವಾಗ ಇನ್ಕ್ರೀಸ್ ಆಗುತ್ತಾ? ಮೋಸ್ಟ್ಲಿ ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬ ಎಲ್ಲ ಮುಗ್ದ ಮೇಲೆನೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.